ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರಿಣೀಸ್ ಕಿಚನ್. ನಾವು ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋಣ. ಇದಕ್ಕೆ ಯಾವುದೇ ಥರದ ಸಾಸ್ ಆಗಲಿ ವಿನಿಗರ್ ಆಗಲಿ ಹಾಕದೆ ಮಾಡ್ಕೋಬೋದು. ಮಾಮೂಲಿ ಹೋಟೆಲ್ನಲ್ಲಿ ವೆಜ್ ಫ್ರೈಡ್ ರೈಸ್ ಹೇಗೆ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಬರುತ್ತೆ. ಮನೆಯಲ್ಲಿನೇ ಇರುವಂತಹ ವಸ್ತುಗಳನ್ನ ಉಪಯೋಗ ಮಾಡಿ ಹೆಲ್ದಿ ಫ್ರೈಡ್ ರೈಸ್ನ ಮಾಡ್ಕೋಬೋದು. ಇವಾಗ ಒಂದು ಪ್ಯಾನ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು 10 ರಿಂದ 15 ಎಲೆ ಕರಿಬೇವು ಸೊಪ್ಪು, 2 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, 2 ಸಣ್ಣದಾಗಿ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ. ಈರುಳ್ಳಿ ಫುಲ್ ಸಾಫ್ಟ್ ಆಗಬೇಕು ಅಥವಾ ಕಂದು ಬಣ್ಣಕ್ಕೆ ಬರಬೇಕು ಅಂತ ಏನಿಲ್ಲ. 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ತರಕಾರಿಗಳು ಇನ್ನೂ ಹಾಕಿ ಬೇಯಿಸೋದ್ರಿಂದ ಆವಾಗ ಈರುಳ್ಳಿ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಅರ್ಧ ಬಟ್ಲಷ್ಟು ಹಸಿ ಬಟಾಣಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕೂಡ 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಗ್ಗರಣೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಅನ್ನನ ಮಾಡಿ ಇಟ್ಟಿರಬೇಕು. ಅದು ತಣ್ಣಗಾಗಬೇಕು. ಬಿಸಿ ಅನ್ನ ಹಾಕಿದ್ರೆ ಅದು ಮುದ್ದೆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಿಸಿ ಅನ್ನದಿಂದನೇ ಮಾಡ್ಕೋಬೇಕು ಅಂತ ಏನಿಲ್ಲ. ಬರೀ ತಿಂಡಿಗೆ ಮಾಡ್ಕೊಳ್ಳೋದಾದರೆ ರಾತ್ರಿ ಉಳಿದಿರೋ ಅನ್ನದಿಂದನೂ ಕೂಡ ಫ್ರೈಡ್ ರೈಸ್ನ ಮಾಡ್ಕೊಬೋದು. 2 ನಿಮಿಷ ಆಗಿದೆ. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಕ್ಯಾರೆಟು, ಅರ್ಧ ಕಪ್ಪಷ್ಟು ಬೀನಿಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಹೈ ಫ್ಲೇಮ್ನಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿನಲ್ಲಿ ತರಕಾರಿನ ತುಂಬ ಬೇಯಿಸೋಕೆ ಹೋಗಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ತರಕಾರಿ ಜಸ್ಟ್ ಕ್ರಂಚಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ವೆಜ್ ಫ್ರೈಡ್ ರೈಸ್ಗೆ ತರಕಾರಿ ಕ್ರಂಚಿ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಶುಂಠಿ ಬೆಳ್ಳುಳ್ಳಿನ ಕೂಡ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಬಟ್ ಏನಂದರೆ ಮಕ್ಳಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಿಕ್ತು ಅಂತ ಅಂದರೆ ತಿನ್ನೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಇವಾಗ ಇದಕ್ಕೆ ಅರ್ಧ ಕಪ್ ಸಣ್ಣದಾಗಿ ಕಟ್ ಮಾಡಿರೋ ಎಲೆಕೋಸು, ಅರ್ಧ ಕಪ್ ಸಣ್ಣದಾಗಿ ಕಟ್ ಮಾಡಿರೋ ದಪ್ಪಮೆಣಸಿನ್ಕಾಯಿನ ಹಾಕ್ಬಿಟ್ಟು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆರಡು ತರಕಾರಿನೂ ಬೇಗ ಫ್ರೈ ಆಗೋದ್ರಿಂದ ಕೊನೆಯಲ್ಲಿ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನು ಕಾಳು ಮೆಣಸು ಪುಡಿ, ಹಾಗೆಯೇ ಅರ್ಧ ಸ್ಪೂನು ಆಮ್ಚೂರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆಮ್ಚೂರು ಪೌಡರ್ನ ವೆನಿಗರ್ ಬದಲಾಗಿ ಹಾಕ್ಕೋಬೋದು. ಅದು ಲೈಟಾಗಿ ವೆನಿಗರ್ ಟೇಸ್ಟ್ನೇ ಕೊಡುತ್ತೆ. ಮತ್ತು 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆಗಳೆಲ್ಲ ತರಕಾರಿಗಳ ಜೊತೆ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರುಚಿಯಾದ ಮತ್ತು ಆರೋಗ್ಯಕರವಾದ ವೆಜ್ ಫ್ರೈಡ್ ರೈಸ್ನ ಮನೆಯಲ್ಲೇ ಯಾವುದೇ ಥರ ಸಾಸ್ ಆಗಲಿ ವಿನಿಗರ್ ಆಗಲಿ ಇಲ್ದಲೇ ಮಾಡ್ಕೋಬೋದು. ಈ ರೆಸಿಪಿನ ನೀವು ಮಿಸ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಇವಾಗ ಇದಕ್ಕೆ ಒಂದು 2 ಬಟ್ಲಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. 2 ಬಟ್ಲು ಅನ್ನ ಅಂದರೆ ಒಂದು 300 ಗ್ರಾಮ್ ಅಕ್ಕಿಯಿಂದ ಬೆಂದಿರೋ ಅನ್ನ. ಇಲ್ಲಿನೂ ಅನ್ನ ಇನ್ನೂ ಸ್ವಲ್ಪ ಬಿಸಿನೇ ಇದೆ. ಅನ್ನ ಬಿಸಿ ಇತ್ತು ಅಂತಂದರೆ ಇನ್ನೂ ತಣ್ಣಗಾಗಿಲ್ಲ ಅಂತ ಅನ್ನೋದಾದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ಮೇಲೆ ಸ್ಟವ್ನ ಆನ್ ಮಾಡಿಬಿಟ್ಟು ಅನ್ನನ 1 ನಿಮಿಷ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮ್ನಲ್ಲಿ. ಇವಾಗ ಕೊನೆಯದಾಗಿ ಒಂದು 3 ಸ್ಪೂನಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 3 ರಿಂದ 4 ಸ್ಪೂನಷ್ಟು ತುರಿದಿರೋ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಬಿಲ್ಕುಲ್ ಆಪ್ಷನಲ್ ಸ್ನೇಹಿತರೆ, ನಿಮಗೆ ಇಷ್ಟ ಇತ್ತು ಟೇಸ್ಟ್ ಅಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ. ತುಂಬಾ ರುಚಿಯಾದ ಹಾಗೂ ಆರೋಗ್ಯಕರವಾದ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಯಾವ ಟೈಮ್ಗೆ ಬೇಕಾದರೂ ಮಾಡ್ಕೊಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿನ ನೀವು ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಿಣೀಸ್ ಕಿಚನ್.